ಹಾಯ್ ನಮಸ್ತೆ. ಇದು ಭಾನುವಾರದ ಮಿನಿ ವ್ಲಾಗ್ ಆಗಿರುತ್ತೆ. ಭಾನುವಾರ ಆಗಿರೋದ್ರಿಂದ ಮನೇಲಿ ಮಕ್ಕಳಿರ್ತಾರಲ್ಲ, ಹಾಗಾಗಿ ಏನಾದ್ರು ಸ್ಪೆಷಲಾಗಿ ತಿಂಡಿ ಮಾಡೋಣ ಅಂತ ಬಟರ್ ನಾನ್ ಜೊತೆಗೆ ಬಟರ್ ಪನ್ನೀರ್ ಮಸಾಲಾನ ಮಾಡ್ಕೊಳ್ತಾ ಇದ್ದೀನಿ. ಪನ್ನೀರ್ನ ಕಟ್ ಮಾಡಿಕೊಂಡು ಚಿಲ್ಲಿ ಪೌಡರ್, ಗರಂ ಮಸಾಲ, ಜೀರಿಗೆ ಪುಡಿ, ಉಪ್ಪನ್ನ ಹಾಕಿ ಒಂದು ಅರ್ಧ ಗಂಟೆ ನೆನೆಸ್ಕೊಂಡು ಕಡಾಯಿಗೆ ಈರುಳ್ಳಿ, ಟೊಮೆಟೊ, ಗೋಡಂಬಿ, ಚಿಲ್ಲಿ ಪೌಡರ್, ಧನಿಯಾ ಪುಡಿ, ಗರಂ ಮಸಾಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ತಣ್ಣಗಾದ್ಮೇಲೆ ರುಬ್ಬಿ ಒಗ್ಗರಣೆಗೆ ಹಾಕ್ಕೊಂಡು ಪನ್ನೀರ್ನ ಹಾಕಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಕುದಿಸ್ಕೊಂಡ್ರೆ ಬಟರ್ ಪನ್ನೀರ್ ಮಸಾಲ ರೆಡಿ ಆಗುತ್ತೆ. ಇದ್ರ ಜೊತೆ ಬಟರ್ ನಾನ್ ಮಾಡೋದಕ್ಕಾಗಿ ಮೈದಾ ಹಿಟ್ಟು ಹಾಗೆ ಬೇಕಿಂಗ್ ಪೌಡರ್ನ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, 1 ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕಿ ಹಿಟ್ಟನ್ನು ಕಲಿಸ್ಕೊಂಡು 1 ಗಂಟೆಗಳ ಕಾಲ ನೆನೆಸಿ ಲಟ್ಸಿ ಮೊದಲಿಗೆ ತವಾ ಮೇಲೆ ಒಂದು ಸೈಡ್ ಬೇಯಿಸ್ಕೋಬೇಕಾಗುತ್ತೆ. ಸೊ ಇನ್ನೊಂದು ಸೈಡ್ ಈ ರೀತಿಯಾಗಿ ಬೇಯಿಸ್ಕೊಂಡ್ರೆ ನಮಗೆ ಬಟರ್ ನಾನ್ ರೆಡಿ ಆಗುತ್ತೆ. ಕಬ್ಬಿಣದ ತವಾ ಆದರೆ ಈ ಬಟರ್ ನಾನ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ನಮ್ಮನೇಲಿ ಇಲ್ಲದೆ ಇರೋದ್ರಿಂದ ನಾನು ನಾನ್ ಸ್ಟಿಕ್ ತವಾ ಮೇಲೇ ಹಾಕಿ ಮಾಡ್ಕೊಂಡಿದ್ದೆ. ತಿಂಡಿನ ಮುಗಿಸ್ಕೊಂಡು ಒಂದು ಕಡಿಮೆ ಪ್ರೈಸಲ್ಲಿ ನಾನು ಸ್ಟೀಲ್ ಕುಕ್ಕರ್ನ ಆರ್ಡರ್ ಮಾಡಿದ್ದೆ. ಸೊ ಅದು ಸಹ ಬಂದಿತ್ತು. ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿ